16th one. 16th question. What are the government measures to eliminate unemployment? ನಿರುದ್ಯೋಗವನ್ನ ಹೋಗಲಾಡಿಸುವುದಕ್ಕಾಗಿ ಸರ್ಕಾರ ಕೈಗೊಂಡಂತಹ ಕ್ರಮಗಳು ಯಾವುವು? ನೋಡಿ, ಇಷ್ಟು ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಏಪ್ರಿಲ್ 2016, 17, ಏಪ್ರಿಲ್ 18, ಮಾರ್ಚ್ 21, ಜೂನ್ 2023, 24, ಪ್ರಿಲಿಮ್ಸ್ 2024 ಅಂಡ್ ಪ್ರಿಲಿಮ್ಸ್ 3 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್. ಮೀನ್ಸ್ ದಿಸ್ ಈಸ್ ವೆರಿ important question. Okay, so government measures to eliminate unemployment. We'll see the answer in the next slide. To tackle the problem of unemployment, the government has planned many programs. ತುಂಬಾ ಯೋಜನೆಗಳನ್ನ ಸರ್ಕಾರ ಹಾಕಿಕೊಂಡಿದೆ. ಹಾಗಾದ್ರೆ ಅವು ಯಾವ ಯಾವ ಯೋಜನೆಗಳು ನೋಡೋಣ. ಫಸ್ಟ್ ಪಾಯಿಂಟ್ ಅಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯೆ. ನಾವು ನೋಡಿದ್ವಿ ಲಾಸ್ಟ್ ಕ್ವಶನ್ ಅಲ್ಲಿ ಅಲ್ವಾ. ಸೊ ಪಾಪ್ಯುಲೇಷನ್, ಓವರ್ ಪಾಪ್ಯುಲೇಷನ್ ಬಿಕಮ್ಸ್ ದ ಫಸ್ಟ್ ರೀಸನ್ ಫಾರ್ or cause for unemployment. So government has taken measures to control population by various methods. Okay, family planning and other methods. Okay. Next, encouragement to cottage industries. When there is industrialization, obviously the unemployment will reduce. Some people will establish the industries. They give opportunity of employment to the others, isn't it? So it helps to eradicate unemployment rapidly. So government has given encouragement to cottage industries. ಗುಡಿ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳಿಗೆ ಉತ್ತೇಜನ ನೀಡ್ತಾ ಇದೆ ನಮ್ಮ ಸರ್ಕಾರ. ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಅದೇ ರೀತಿ ಕೃಷಿಯ ಬೆಳವಣಿಗೆಗೂ ಕೂಡ ಸರ್ಕಾರ ಸಹಾಯವನ್ನ ನೀಡ್ತಾ ಇದೆ. ಬೈ ಪ್ರೊವೈಡಿಂಗ್ ಸಪೋರ್ಟಿವ್ ಪ್ರೈಸಸ್, ಬೈ ಪ್ರೊವೈಡಿಂಗ್ fertilizers and other facilities. Okay, so by providing all these facilities, agricultural development has been done. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗೋಸ್ಕರನೇ ಸರ್ಕಾರ ಅನೇಕ ಕ್ರಮಗಳನ್ನ ಕೈಗೊಳ್ತಾ ಇದೆ. ನೆಕ್ಸ್ಟ್, ಎಜುಕೇಶನಲ್ ರಿಫಾರ್ಮ್ಸ್. ಯು ನೋ, ವೆನ್ ದೇರ್ ಈಸ್ ಲಿಟ್ರಸಿ, then unemployment will reduce, isn't it? So government has taken measures to reform the educational system. So primary education has made free, and other technical and other education facilities are provided in the schools and colleges. Like this, government is giving or providing reforms in the education system. Next, 5-year plans, ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಿರುದ್ಯೋಗವನ್ನ ಹೋಗಲಾಡಿಸೋದಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಎನ್ಕರೇಜ್ಮೆಂಟ್ ಟು ವೊಕೇಶನಲ್ ಎಜುಕೇಶನ್, ಕೌಶಲ್ಯಾಭಿವೃದ್ಧಿಯ ಶಿಕ್ಷಣಕ್ಕೋಸ್ಕರ ನಮ್ಮ ಸರ್ಕಾರವು, ನಿಮ್ಗೆ ಗೊತ್ತಿರೋ ಹಾಗೆ, ಕಾಲೇಜ್ಗಳಲ್ಲಿ ಅಥವಾ ಇತರ ಇನ್ಸ್ಟಿಟ್ಯೂಟ್ಗಳಲ್ಲಿ ವೊಕೇಶನಲ್ ಕ್ಲಾಸಸ್ ಅನ್ನ ಸರ್ಕಾರದ ಮೂಲಕ ಕಂಡಕ್ಟ್ ಮಾಡ್ತಾ ಇದೆ. ಓಕೆ, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿಯ ಮೂಲಕ ಸರ್ಕಾರವು ನಿರುದ್ಯೋಗವನ್ನು ಹೋಗಲಾಡಿಸೋದಿಕ್ಕೆ ಸಹಾಯ ಮಾಡಿದೆ. ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅಂದ್ರೆ ಉದ್ಯೋಗ ಖಾತರಿ ಯೋಜನೆಗಳ ಮೂಲಕ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ. ವರ್ಷದಲ್ಲಿ ಇಂತಿಷ್ಟು ದಿನ ಖಾತರಿ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ. ಅದು ದಿನಗೂಲಿ ಇರ್ಬೋದು, ಇತರ ಕಾರ್ಮಿಕ ಕೆಲಸಗಳಿರ್ಬೋದು. ಓಕೆ, ಸೊ ಈ ಎಲ್ಲ ಪ್ರಯತ್ನಗಳನ್ನ, ಕಾರ್ಯಕ್ರಮಗಳನ್ನ ಸರ್ಕಾರವು ನಿರುದ್ಯೋಗ ಹೋಗಲಾಡಿಸೋದಿಕ್ಕೆ ಹಾಕಿಕೊಂಡು. ದೀಸ್ ಆಲ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು reduce unemployment or eradicate unemployment or increase the employment opportunities. In recent years, information technology has made significant information technology has made significant progress in the country, resulting in innumerable development employment opportunities in the service sector. So ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ
ಉದ್ಯೋಗ ಕ್ರಾಂತಿ ಆಗ್ತಾ ಇದೆ ಅಲ್ವಾ. ಸೊ ನೀವೇ ನೋಡಿದ್ದೀರಾ, AI ಇರ್ಬೋದು ಅಥವಾ ಕೆಲವೊಂದು ಸಾಫ್ಟ್ವೇರ್ಗಳು ಇರ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸ್ಟಾರ್ಟ್ಅಪ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲದಕ್ಕೂ ಸರ್ಕಾರ ಉತ್ತೇಜನ ಕೊಡ್ತಾ ಇರೋದ್ರಿಂದ ಇನ್ಯೂಮರೇಬಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅಸಂಖ್ಯಾತ ಉದ್ಯೋಗ ಅವಕಾಶಗಳು ಒದಗಿ ಬರ್ತಾ ಇವೆ. ಇವೆಲ್ಲ ಏನು ಅನ್ಎಂಪ್ಲಾಯ್ಮೆಂಟ್ ನ ರೆಡ್ಯೂಸ್ ಮಾಡೋದಿಕ್ಕೆ ಅಥವಾ ಇರಾಡಿಕೇಟ್ ಮಾಡೋದಿಕ್ಕೆ ತೆಗೆದುಕೊಂಡಿರುವಂತಹ ಕ್ರಮಗಳು. All these are the programs to eradicate or reduce the unemployment problem in India.